ಪುಟ್ಟ ದೇಶ ಇಸ್ರೇಲ್ ಇರಾನ್ ಮೇಲೆ ಇಷ್ಟೊಂದು ನಿಖರವಾಗಿ ದಾಳಿ ಮಾಡ್ತಾ ಇದೆ. ಈ ದಾಳಿಗೆ ಹಲವು ದೇಶಗಳೇ ಇಸ್ರೇಲ್ನ ಸೇನಾ ದಾಳಿಗೆ ಬೆರಗಾಗಿ ನಿಂತಿವೆ. ಆದ್ರೆ ಇದರ ಹಿಂದೆ ಮೊಸ್ಸಾದ್ನ ಮಹಿಳಾ ಗೂಢಚಾರಣಿ ಕೆಲಸ ಮಾಡಿರುವ ಬಗ್ಗೆ ವಿಚಾರ ಬೆಳಕಿಗೆ ಬರ್ತಾ ಇದೆ. ಫ್ರಾನ್ಸ್ ಮೂಲದ ಕ್ಯಾಥರೀನ್ ಫೆರೇಜ್ ಶೆಕ್ಟಮ್ ಎಂಬಕ್ಕೆ 2 ವರ್ಷದ ಹಿಂದೆ ಮೊಸಾದ್ನಿಂದ ತರಬೇತಿ ಪಡೆದು ರಹಸ್ಯವಾಗಿ ಇರಾನ್ ಅನ್ನ ಪ್ರವೇಶ ಮಾಡಿದ್ದು. ನೋಡಲು ಸುಂದರವಾಗಿದ್ದ ಈಕೆ ಮೂಲತಃ ಯಹೂದಿ ಕ್ಯಾಥರಿನ್ ಶಿಯಾ ಇಸ್ಲಾಂಗೆ ಮತಾಂತರಗೊಂಡು ನಿಧಾನವಾಗಿ ಇರಾನಿನ ಉನ್ನತ ಅಧಿಕಾರಿಗಳು ಮತ್ತು ಅವರ ಕುಟುಂಬಗಳಿಗೆ ಹತ್ತಿರವಾಗ್ತಾ ಇದ್ಲು. ನಾನು ಇಸ್ಲಾಂ ಧರ್ಮದ ಬಗ್ಗೆ ಮತ್ತು ಇರಾನಿನ ದೇಶದ ಆಡಳಿತದ ಬಗ್ಗೆ ಒಲವು ಹೊಂದಿದ್ದೇನೆ ಅಂತ ಹೇಳಿ ಇಸ್ಲಾಂ ಧರ್ಮ ನಿಯಮಗಳನ್ನ ಚಾಚೂ ತಪ್ಪದೆ ಪಾಲನೆ ಮಾಡ್ತಾ ಇದ್ಲು. ಮತಾಂತರಗೊಂಡ ಬಳಿಕ ಇರಾನಿನ ರಾಜಧಾನಿ ಟೆಹರಾನ್ನಲ್ಲಿದ್ದ ಈಕೆ ಸರ್ಕಾರಿ ಅಧಿಕಾರಿಗಳ ಪತ್ನಿಯರನ್ನ ಭೇಟಿಯಾಗಿ ಮಾತನಾಡ್ತಾ ಇದ್ಲು. ನಂತರದ ದಿನಗಳಲ್ಲಿ ಈಕೆ ಎಷ್ಟು ವಿಶ್ವಾಸವನ್ನ ಗಳಿಸಿದ್ಲು ಅಂದ್ರೆ ಸೇನಾ ನಾಯಕರ ನಿಯಮಿತವಾಗಿ ಹೋಗುವ ಮಟ್ಟಕ್ಕೆ ಆಪ್ತತೆಯನ್ನ ಬೆಳೆಸಿದ್ಲು. ಆದರೆ ಈಕೆಯ ಬರಹಗಳು ನಿಯಮಿತವಾಗಿ ಪ್ರೆಸ್ ಟಿವಿ ಜೊತೆಗೆ ಟೆಹರಾನ್ನ ಟೈಮ್ಸ್ ಮತ್ತು ಕಮೀನಿಯ ಅಧಿಕೃತ ವೆಬ್ಸೈಟ್ಗಳಲ್ಲಿ ಸಹ ಕಾಣಿಸಿಕೊಳ್ತಾ ಇದ್ವು.